ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಮೌಂಟೇನ್ ಶಡೋಸ್ ರೆಸಾರ್ಟ್ನ ಚೆಕ್ಔಟ್ ಮಾಡಿ ನಾವು ಬನಾಸುರ ಸಾಗರ್ ಡ್ಯಾಮ್ಗೆ ಹೊರಟಿದ್ದೀವಿ. ನಿಮಗೆ ರೆಸಾರ್ಟಿಂದ ಡ್ಯಾಮ್ಗೆ ಅರೌಂಡ್ 11 ಕಿಲೋಮೀಟರ್ಸ್ ಆಗುತ್ತೆ. ರೆಸಾರ್ಟ್ ರೋಡ್ ಆಫ್ ರೋಡ್ ಒಂದು 3 to 4 ಕಿಲೋಮೀಟರ್ಸ್ ಅದು ಬಿಟ್ಟರೆ ಮಿಕ್ಕಿದೆಲ್ಲ ರೋಡ್ಸ್ ತುಂಬ ಚೆನ್ನಾಗಿದೆ, ನೀವು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ನೀವು ವೈನಾಡ್ ಸೈಡ್ ಬಂದಾಗ ಈ ಡ್ಯಾಮ್ಗೆ ಹೋಗೋದನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ಟೈಮಲ್ಲಿ ಈ ವೆದರಲ್ಲಿ ಹೋದರೆ ನಿಮಗೆ ಫುಲ್ ಗ್ರೀನರಿ ವ್ಯೂ ಅಂತೂ ಮಸ್ತಾಗಿದೆ. ಸೊ ನೀವು ನೋಡಲೇಬೇಕು. ಆ್ಯಂಡ್ ಎಂಟ್ರಿ ಟಿಕೆಟ್ಸ್ ಇರುತ್ತೆ, ನಿಮ್ಗೆ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಬೋಟಿಂಗಿಗೆ ಮಾತ್ರ ನಿಮಗೆ ಆನ್ಲೈನ್ ಇದೆ, ಅದು ಬಿಟ್ಟರೆ ನಿಮಗೆಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಜಿಪ್-ಲೈನ್ ಆ್ಯಕ್ಟಿವಿಟೀಸ್ ಅದು ಇದು ಆ್ಯಕ್ಟಿವಿಟೀಸ್ ಇದೆ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಏನೇನು ಶಾಪ್ ಎಲ್ಲ ಇದೆ, ಪಾರ್ಕಿಂಗ್ ಇಲ್ಲಿನ ನಡ್ಕೊಂಡು ಹೋಗ್ಬೇಕಾ ಹೋಗೋದು ಬೋಟಿಂಗಿಗೆ? ವೈ ಆ್ಯಂಡ್ ಇಲ್ಲಿ ಟಿಕೆಟ್ ಕೌಂಟರ್, ನಿಮಗೆ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ, ನೀವು ತೊಗೊಳ್ಬೋದು ಎಂಟ್ರಿ ಟಿಕೆಟ್. ಆ್ಯಂಡ್ ಟೈಮಿಂಗ್ಸ್ ಬಂದು ಡ್ಯಾಮ್ ಟೈಮಿಂಗ್ಸ್ ಬಂದು 9 to 5 ಈವ್ನಿಂಗ್ ಇರುತ್ತೆ. ಸೊ ಆ ಟೈಮಲ್ಲಿ ಗೇಮ್ಸ್ ಎಲ್ಲ ಐತಪ್ಪ ಇಲ್ಲಿ. ಸ್ಕೇರಿ ಹೌಸ್ ಎಲ್ಲ ಇದೆ. ಟಿಕೆಟು ವ್ಯಾನ್ಗೆ 1 ಟಿಕೆಟಾ? ಎಂಟ್ರಿ ಬೇರೆ ವ್ಯಾನ್ ಟಿಕೆಟ್ ಬೇರೆನಾ? ಏನು ಕೇಳೋದು ಮಾಡಿದ್ದಾರೆ. ಓ, ಏನು ಸೇಫ್ಟಿ ಇರುತ್ತೆ ಅನ್ನೋ ಗೊತ್ತಿಲ್ಲ, ಭಯ ಆಗುತ್ತೆ. ಓಕೆ, ಎಲ್ಲೇ ಇದಿಷ್ಟೇ ನೆಟ್ಟು, ಅಲ್ಲಿ ಫುಲ್ಲು 1 ಕಿಲೋಮೀಟರ್ ನಡಿಬೇಕು, ಇಲ್ಲ ಅಂದರೆ ವ್ಯಾನ್ ಫೆಸಿಲಿಟಿ ಇದೆ. ಬಟ್ ವೆದರ್ ಚೆನ್ನಾಗಿದೆ, ನಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ವ್ಯೂ, ವಾಟರ್ ಫುಲ್ ದುಃಖಿತೋದ್ರೆ ಯಾರು ಇದರ ನಡ್ಕೊಂಬರ್ಬಿಡಿ, ಎಲ್ಲ ಗಾಡಿ ಬನ್ನಿ. ಹೆಂಗ್ ಕುತ್ಕೋತಾನೆ, ಎತ್ಕೊ ಹೋಗೋದಾಗುತ್ತೆ. ಅವ್ನು ಕುತ್ಕೊಳ್ಳಲ್ಲ ಕಿರಣ್, ಇವಾಗ ದೊಡ್ಡನಾಗಿದ್ದಾನೆ. ಕ್ರಾಕ್ಸ್ ಚಪ್ಪಲಿ ಹಾಕೊಂಡಿದ್ಯಾ ಇನ್ನೇನಕ್ಕೆ? ಅಲ್ಲ ನೈಕಿದು ನಡಿ, ಜಾರಲ್ಲ. ವ್ಯೂ ಮಾತ್ರ ಮಸ್ತ್ ಆಗಿದೆ, ಸಾಕಾಗಿದೆ. ವಾವ್, ಸೂಪರ್. ನೀವು ನಡ್ಕೊಂಡು ಹೋಗ್ತೀರಾ ಅಂದರೆ ಇಲ್ಲೇ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಇದು ನಡ್ಕೊಂಡು ಹೋಗೋದಕ್ಕೆ ಆ ಡ್ಯಾಮ್ಗೆ. ಇಲ್ಲ ನಿಮಗೆ ನಡೆಯೋಕ್ಕಾಗಲ್ಲ ಅಂದರೆ ವ್ಯಾನ್ ಪ್ರೊವೈಡ್ ಮಾಡ್ತಾರೆ, ಟಿ ಅವೈಲೇಬಲ್ ಇದೆ, ಅಲ್ಲಿ ಪೇ ಮಾಡಬೇಕಾಗುತ್ತೆ. ನಿಮಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಇದು ಒಳ್ಳೆ ಎಕ್ಸಸೈಸ್ ಆಗ್ತಾಯಿದೆ ಬಾಡಿಗೆ. ನಿನ್ನೆಯಿಂದ ವರ್ಕೌಟ್ ಇಲ್ಲ, ಒಳ್ಳೆ ವರ್ಕೌಟ್ ಆಯಿತು. ಆದರೆ ಫಿಶಿಂಗು, ಸೈಕ್ಲಿಂಗು, ಬೋಟಿಂಗ್ ಎಲ್ಲ ಯುಟಿಲೈಸ್ ಮಾಡ್ಬೋದು. ಗಾಳಿ ಜಾಸ್ತಿ ಇದೆ, ಗುಬುಮ. ಫೈನಲಿ ಹತ್ತಿದ್ವಿ. ಇಲ್ಲಿ ನೋಡು ಕಿರಣ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ, ಸಾಕಾಗಿದೆ. ಡಿಫ್ರೆಂಟ್ ಆಗಿದೆ ಒಂಥರ ಡ್ಯಾಮ್. ನೋ, ಟೊಪ್ಪಿ ತೆಗಿಯೋಗಿಲ್ಲ.
ಓಡು ಓಡು. ಆನ್ಲೈನಲ್ಲಿ ಸ್ಪೀಡ್ ಬೋಟ್ಸ್ ಇರುತ್ತೆ, ಈ ಥರ ಆನ್ಲೈನಲ್ಲಿ ಬುಕ್ ಮಾಡಬೇಕು. ಸೊ ಇಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇರೋಲ್ಲ, ಆನ್ಲೈನಲ್ಲಿ ಮಾತ್ರ. ಸೊ ರೆಸಾರ್ಟ್ ಅವ್ರನ್ನ ಕೇಳಿದ್ರೆ ನಿಮ್ಗೆ ಅವ್ರು ಲಿಂಕ್ ಕಳಿಸ್ತಾರೆ, ಲಿಂಕಲ್ಲಿ ನೀವು ಬುಕ್ ಮಾಡ್ಬೋದು. ಇಬ್ಬರು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ನನ್ನ. ನೀನು ಯಾವಾಗಾದ್ರು ಬಾ ವಿಡಿಯೋ ಮಾಡ್ಕೊಂಡು ನಾವು ಹೋಗ್ತೀವಿ ಅಂತ. ಸಕ್ಕತ್ತಾಗಿದೆ, ಒಳ್ಳೆ ಗ್ರೀನರಿ, ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ. ಸ್ಟೆಪ್ಸ್ ಇದೆ, ಹತ್ತಿ ಇಳಿಯೋಕ್ಕಾಗಲ್ಲ ಅಂಥೇಳಿ ಈ ಥರ ಸ್ಲೋಪಲ್ಲಿ ಹೋಗ್ತಾ ಇದ್ದೀವಿ. ಇದು ಸ್ವಲ್ಪ ಬೇಗ ಆರಾಮಾಗಿ ಹೋಗ್ಬೋದು. ಏನು ಬಿಟ್ಟರು ಏನೋ, ಏನು ಸೇಫ್ಟಿನೇನೋ ಅಪ್ಪ, ಸೇಫ್ಟಿ ಮೆಜರ್ಸ್ ನೋಡ್ಕೊಂಡು ಹೋಗ್ಬೇಕಪ್ಪ ಇದೆಲ್ಲ. ಏನು ಇದೆ ಸೇಫ್ಟಿ ಮೆಜರ್ಸ್ ಏನು ಕೊಡ್ತಾರಂತೆ? ಏನಿಲ್ಲ. ಹೋಗ್ಲಾ ನಾನು ಒಂದ್ಸಲ? ಕಿರಣ್ ನಾನು ಕಟ್ ಮಾಡಿ ಹೆಂಗೆ ನೀರೆಲ್ಲ ಹಾಕಿಟ್ಟಿದ್ದಾರೆ. ಇಲ್ಲಿ ಮ್ಯಾಂಗೋ, ಆಮ್ಲ ವಾಟರ್, ಮ್ಯಾಂಗೋ ಚಿಕ್ಕದೇ, ಪೈನಾಪಲ್ ನೀರಲ್ಲಿ ಇಟ್ಟಿದ್ದಾರೆ. ಅದು ಆ್ಯಕ್ಚುಲಿ ನೀರ ವೆನಿಗರ್ ಅಂತ ಗೊತ್ತಿಲ್ಲ, ಬಟ್ ನಾನು ಕೇಳಿಲ್ಲ, ಜಸ್ಟ್ ಹಾಗೆ ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಲಂಚಿಗೆ ಜೂಬ್ಲಿ ರೆಸ್ಟೋರೆಂಟ್ಗೆ. ನಾವು ಡ್ಯಾಮ್ ನೋಡ್ಕೊಂಡು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 2 ಆಗಿಬಿಟ್ಟಿತ್ತು. ಸೊ ಇಲ್ಲೇ ಲಂಚ್ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಅಲ್ಲೇ ಸುಲ್ತಾನ್ ಬೇದ್ರಲ್ಲಿ ಜೂಬ್ಲಿ ರೆಸ್ಟೋರೆಂಟ್ಗೆ ಹೋದ್ವಿ. ಇದು ಆ್ಯಕ್ಚುಲಿ ತುಂಬ ಫೇಮಸ್ ರೆಸ್ಟೋರೆಂಟ್. ಸೊ ನೀವು ವೈನಾಡ್ ಸೈಡ್ಗೆ ಹೋದರೆ ಇಲ್ಲಿ ಹೋಗ್ಬೋದು. ಆ್ಯಂಡ್ ನಾವು ಫೈನಲಾಗೆ ತೊಗೊಂಡಿದ್ದು ಕೇರಳ ಪರೋಟ ಅಲ್ಫಾಮ್ ತೊಗೊಂಡಿದ್ವಿ. ಇದು ಟ್ರಿಪ್ಗೆ ಲಾಸ್ಟ್ ಕೇರಳ ಪರೋಟ. ಇವಾಗ ಕಾಫಿಗೆ ನಿಲ್ಲಿಸಿದ್ವಿ ಅಲ್ಲ ಬೂಬಮ್ಮ? ಮಗು ನಿದ್ದೆ ಮಾಡಿತ್ತು, ಕಾರ್ ನಿಲ್ಸಿದ ತಕ್ಷಣ ಎದೊಳ್ತು. ಸೊ ಕಾಫಿ ಕುಡ್ದೆ ಮನೆ ರೀಚ್ ಆಗುವ ಅಷ್ಟೇ, ನಮ್ಮ ಟ್ರಿಪ್ ಮುಗೀತು ಬುಬ್ಬುಮ್ಮ.